रेक्सफोर्ड इंग्लिश मीडियम स्कूल, करीब जामे मस्जिद, काटीवाड़ी महल्ला, बिस्वा कल्याण. New style of education for new generations, shaping future leaders with modern skill education. Rexford English Medium School, बसवा कल्याण हल्ली ग्राम में शनिवार 30 तारीख को साहित्य रत्न लोकशाहीर डॉक्टर अण्णाभाऊ साठे जी की 105वीं जयंती हर्षोल्लास से मनाई गई। इस अवसर पर बसवा कल्याण के विधायक शरणू सलगर, जयंती समिति अध्यक्ष दिगंबर शिंदे, उपाध्यक्ष सुनील सूर्यवंशी, लेझीम पार्टी अध्यक्ष दयानंद शिंदे, सतीश सूर्यवंशी, मल्लिकार्जुन हिरेमने, राम सूर्यवंशी और विश्वनाथ सूर्यवंशी उपस्थित रहे। कार्यक्रम में लेझीम पथक, सांस्कृतिक प्रस्तुति और वक्तृत्व के माध्यम से डॉक्टर साठे के विचारों को जनवरी से जनवरी तक पहुंचाया गया। पूरे आयोजन को ग्रामवासियों ने बड़ी धूमधाम और उत्साह के साथ मनाया। शादाब गर्ल्स हाई स्कूल नियर जामिया मस्जिद, काटेवाड़ी महल्ला, बिस्वा कल्याण। दीन और दुनियावी तालीम का मरकज, लड़कियों के लिए महफूज और दीनी माहौल। शादाब गर्ल्स हाई स्कूल। ಕ್ಷಮಿಸಬೇಕು, ಒಂದೇದು ತಡ ಮಾಡಿ ಬಂದೀನಿ. ನನ್ನ ಕಚೇರಿದೊಳಗೆ 1,000ಗಿಂತ ಹೆಚ್ಚಿಗೆ ಜನ ವೇಟ್ ಮಾಡತ್ತಾರೆ, ಇನ್ನೂ ಅಲ್ಲಿ ಹೋಗಕ್ಕಾಗಿಲ್ಲ. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನ ಪ್ರೀತಿಯ ಗ್ರಾಮ ಹಳ್ಳಿ ಗ್ರಾಮದಲ್ಲಿ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿ ಸಾಹಿತ್ಯ ಸಾಮ್ರಾಟ್ ಲೋಕಶಾಹೀರ್ ಅಣ್ಣಾಭಾऊ ಸಾಠೆರವರ 105ನೇ ಜನ್ಮದಿನವನ್ನು ತಾವೆಲ್ಲರೂ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಡಾಕ್ಟರ್ ಅಣ್ಣಾಭಾऊ ಸಾಠೆರವರ ಜನ್ಮದಿನದ ಪ್ರಯುಕ್ತ ವೇದಿಕೆ ಮೇಲೆ ಆಸೀನರಾದಂಥ ಸಮಸ್ತ ಎಲ್ಲ ಆದರಣೀಯ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗ್ರಾಮದ ಎಲ್ಲ ತಾಯಂದರೇ, ಯುವಕರೇ, ನಿಮ್ಮೆಲ್ಲರಿಗೂ ಅಣ್ಣಾಭಾऊ ಸಾಠೆಯವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, छत्रपति शिवाजी महाराज, बाबू जगजीवन राव, अण्णाभाऊ साठे, ಅನೇಕ ಜನ ಈ ಭೂಮಿಯ ಮೇಲೆ ಸಮಾನತೆ ತರಬೇಕು, ಹಿಂದುಳಿದವರಿಗೆ ಮೇಲೆ ಎತ್ತಬೇಕು ಅಂತಕ್ಕಂಥ ಬಲವಾದ ಉದ್ದೇಶದಿಂದ ಈ ನಾಡಿಗೆ, ಈ ದೇಶಕ್ಕೆ ಇಡೀ ಅವರ ಬದುಕನ್ನ ಸಮರ್ಪಣೆ ಮಾಡಿದ್ದು ನಾವ್ಯಾರು ಮರೆಯುವಂತಿಲ್ಲ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾವ್ ಅವರು, ಒಂದು ಕಾಲ ಇತ್ತು ಮನುಷ್ಯರಿಗೆ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ತಕ್ಕಂಥ ದಿನಗಳು ಇದ್ದು ಅಂತಕ್ಕಂಥದ್ದು ನಾವು ಕೇಳೀವಿ, ನಾವು ನೋಡಿಲ್ಲ ಅಷ್ಟೇ, ನಂಬಬೇಕಾಗ್ತದೆ ಇತಿಹಾಸ. ಆ ಕಾರಣಕ್ಕಾಗಿ ಅದರ ವಿರುದ್ಧ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ರಾಮ್ ಮನೋಹರ್ ಲೋಹಿಯಾ ಅವರು, ಬಾಬು ಜಗಜೀವನ್ ರಾವ್ ಅವರು, ಸಾಕಷ್ಟು ಮಹಾತ್ಮರು, ಪುಣ್ಯಾತ್ಮರು, ದಾರ್ಶನಿಕರು ಹೋರಾಟ ಮಾಡಿದ ದಾರಿಯಲ್ಲೇ ಡಾಕ್ಟರ್ ಅಣ್ಣಾಭಾऊ ಸಾಠೆಯವರು ತಮ್ಮ ಸಾಹಿತ್ಯದ ಮುಖಾಂತರ, ತಮ್ಮ ಬರವಣಿಗೆಯ ಮುಖಾಂತರ ದಲಿತ ಜನಾಂಗಕ್ಕೆ ಎಚ್ಚರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ಶ್ಲಾಘನೀಯ, ನಾವು ಯಾರೂ ಮರೆಯುವಂತಿಲ್ಲ. ಆ ಕಾರಣಕ್ಕಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ